ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಕನೂರಿನಿಂದ ಎರೆಹಂಚಿನಾಳ ಮಾರ್ಗವಾಗಿ ನರೇಗಲ್ ರೋಣ ಸವದತ್ತಿಗೆ ಬೆಳಗ್ಗೆ 7 ಗಂಟೆಗೆ ಬಸ್ ಸೇವೆಯನ್ನು ಪುನಃ ಆರಂಭಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಕುಕನೂರು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಗಿದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಮಾತನಾಡಿ, ಇದೇ ಬಸ್ ಸಂಜೆ ಆಗ್ತಾ ಇದ್ದಂತೆಯೇ ಮರಳಿ ಕುಕನೂರಿಗೆ ಬರುವಂತೆ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಕುಕನೂರಿನಿಂದ ಎರೆಹಂಚಿನಾಳ ಮಾರ್ಗವಾಗಿ ಗದಗ ಜಿಲ್ಲೆಗೆ ರಾತ್ರಿ 7 ಗಂಟೆಗೆ ಬಸ್ ಹಾಗೂ ಗದಗದಿಂದ ಬೆಳಗ್ಗೆ 7:30ಕ್ಕೆ ಮರಳಿ ಬರುವ ಸೇವೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ರು. ಇದಲ್ಲದೆ ಕುಕನೂರು ಎರೆಹಂಚಿನಾಳ ಮಾರ್ಗವಾಗಿ ಲಕ್ಷ್ಮೇಶ್ವರ, ಹಾವೇರಿ, ಬ್ಯಾಡಗಿ, ಕಾಕಿನೆಲೆಗೆ ಬೆಳಗ್ಗೆ ಸಮಯ ನಿಗದಿ ಮಾಡಿ ಬಸ್ ಸೇವೆ ಆರಂಭಿಸಬೇಕು ಅಂತ ಮನವಿ ಮಾಡಿದ್ರು. ಇದರಿಂದ ಬ್ಯಾಡಗಿ, ಒಣಮೆಣಸಿನಕಾಯಿ ಮಾರುಕಟ್ಟೆಗೆ ತೆರಳುವ ರೈತರು, ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಹಾಗೂ ಮೈಲಾರಲಿಂಗೇಶ್ವರ ಗುಡ್ಡಕ್ಕೆ ಹೋಗುವ ಭಕ್ತರಿಗೆ ಅನುಕೂಲವಾಗುತ್ತೆ ಎಂದಿದ್ದಾರೆ. ಡಿಪೋ ಮ್ಯಾನೇಜರ್ ವೆಂಕಟಾಚಲಪತಿ ಅವರು ಮೇಲಧಿಕಾರಿಗಳಿಗೆ ಮನವಿ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಹಿಂದೆ ಅಲ್ಲಿ ಏನು ಕುಕ್ನೂರ್ಲಿಂದ ಎರೆಹಂಚಾಳ ಮಾರ್ಗವಾಗಿ ನೆರೆಗಲ್ಲು, ರೋಣ ಏನೈತಿ ಸವದತ್ತಿ ಬಸ್ಸು ಓಡಿಸಿದ್ರು. ಈಗ ಮಳೆ ಆದ ಕಾರಣ ಒಂದು ತಿಂಗಳು ಓಡಿಸಿ ರದ್ದಾಯ್ತು. ರದ್ದಾಗಿ ಮತ್ತೆ ರೋಡ್ ಸರಿಪಡಿಸಿದ್ವಿ. ರೋಡ್ ಸರಿಪಡಿಸಿದ್ರು ಇನ್ನು ಗಾಡಿ ಓಡಿಸಿಲ್ಲ. ಶೀಘ್ರದಲ್ಲಿ ಗಾಡಿ ಓಡಿಸ್ಬೇಕಂತೇಳಿ ಅದು ನಾವು ಒಂದು ಇವ್ರಿಗೆ ನಮ್ಮ ಕುಕ್ನೂರು ಡಿಪೋಕ್ಕೂ ಮನವಿ ಸಲ್ಲಿಸಿವಿ. ಆಮೇಲೆ ಇವ್ರಿಗೇನು ಕೊಪ್ಪಳ ಡಿ.ಟಿ.ಒ ಅವ್ರಿಗೇನು ಮನವಿ ಸಲ್ಲಿಸಿವಿ. ಆದ್ರೆ ಇನ್ನೂವರೆಗೆ ಗಾಡಿ ಓಡ್ಸಕ್ಕೆ ತಯಾರಿಲ್ಲ. ಅವರು ಒಂದು ಹಿಂಬರ ಬರ್ದಾರ, ಅವ್ರಿಗೆ ಕಳಿಸಿದ್ರೆ ಹಿಂಬರ ಬರ್ದಾರ. ಏನು ಬರ್ದಾರ ಅಂದ್ರೆ ಈ ಕೊಪ್ಪಳದಿಂದ ಇದು ಕುಕ್ನೂರ್ಲಿಂದ ಕೊಪ್ಪಳ ಹೋಗಿ ಕೊಪ್ಪಳಿಂದ ಇದು ಹೋಗೋ ಮಾರ್ಗವಾಗಿ ಏನು ಗದಗ ಮಾರ್ಗವಾಗಿ ಬಸ್ ಓಡ್ಸಕ್ಕೆ ಒಂದು ಲೆಟರ್ ಕಳಿಸ್ಯಾರ ಅವರು. ನಮ್ಗೆ ಅದು ಬೇಕಾಗಿಲ್ಲ. ಅಲ್ಲಿ ನಮ್ಗೆ ಹಳ್ಳಿ ಜನಕ್ಕೆ ಅನುಕೂಲ ಆಗಬೇಕು, ಒಂದು ಎರಡನೇದು ಶಾಲೆ ಮಕ್ಕಳಿಗೆ ಅನುಕೂಲ ಆಗಬೇಕು, ಎಲ್ಲ ಒಂದು ರೈತಾಪಿ ಜನಕ್ಕೂ ಅನುಕೂಲ ಆಗ್ಬೇಕಂತೇಳಿ, ಒಂದು ದೇವಸ್ಥಾನಕ್ಕೆ ಹೋಗೋ ರೈತಾಪಿ ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ನಾವು ಇಲ್ಲೇ ಮಾಡ್ಬೇಕನ್ನೋದು ಒಂದು ಹಳ್ಳಿ ಮೇಲೆ ಮಾಡೋಕ್ಕೆ ಒಂದು ವ್ಯವಸ್ಥೆನ ನಾವು 3-4 ಸಲ ಅರ್ಜಿ ಸಲ್ಲಬೇಕು. ಈ ಅರ್ಜಿಗೆ ಒಂದು ಎಚ್ಚೆತ್ಕೊಂಡು ಗಮನಿಸಿ ಆ ಗಾಡಿ ಓಡಿಸೋಂಥ ಕೆಲಸ ಆಗಬೇಕು. ಇದ್ರ ಜೊತೆಯಲ್ಲಿ ಇನ್ನೊಂದು ಗಾಡಿ ಏನೈತೆ ಅಂದ್ರೆ, ಇವತ್ತು ಇಲ್ಲಿಂದ ಏನು ಕುಕ್ನೂರಿನಿಂದ 6 ಗಂಟೆಗೆ ಹೋಗ್ತಾರೆ, ಗದಗ ಡಿಪೋ ಬಸ್ ಹೋಗ್ತಾನೆ, ಗಾಡಿ ಇಲ್ಲ. ಈ ಶೀಘ್ರದಲ್ಲಿ 6 ಗಂಟೆಗೆ 15 ಹೋಗಿಂದ 7:15 ಕರ ಮಾಡಲಿ, 7 ಗಂಟೆ ಕರ ಮಾಡಲಿ. ಅಲ್ಲಿ ಗದಗ ಎರೆಹಂಚಾಳ ಮಾರ್ಗ ಗದಗ ಹೋಗಿ ವಸ್ತಿ ಆಗ್ಬೇಕು. ವಸ್ತಿಯಾಗಿ ಬೆಳಿಗ್ಗೆ ಅಲ್ಲಿ 6:30 ಪುಣೆ 7 ಕರ ಬಿಡಲಿ, 7 ಗಂಟೆ ಕರ ಬಿಡಲಿ. ಇಲ್ಲಿ ಮತ್ತೆ ಒಳ್ಳೆ ಕುಕ್ನೂರ್ಗೆ ಸೇರೋಂಥ ವಿಚಾರ ಎರೆಹಂಚಾಳ ಮಾರ್ಗವಾಗಿ ಬಂದ್ ಮಾರ್ಗವಾಗಿ ಎರೆಹಂಚಾಳ ಸೇರ್ಬೇಕು. ಇನ್ನು ಇದು ಏನೋ ಕುಕ್ನೂರು ಸೇರ್ಬೇಕು. ಇನ್ನೊಂದು ಗಾಡಿ ಏನೈತೆ ಅಂದ್ರೆ, ಇವತ್ತು ಕುಕ್ನೂರ್ಲಿಂದ ಸೀದಾ ಗದಗ ಎರೆಹಂಚಾಳ ಮಾರ್ಗವಾಗಿ ಗದಗ, ಲಕ್ಷ್ಮೇಶ್ವರ, ಇನ್ನೇನು ಇದಕ್ಕೆ ದೇವಸ್ಥಾನಕ್ಕೇನು ಇನ್ನೊಂದು ಏನೈತೆ ಇದಕ್ಕೆ ಮೈಲಾರ ಗುಡ್ಡ ಅಲ್ಲಿ ಒಂದು ಇದನ್ನ ಏನೈತಿ ಅಲ್ಲಿ ಅದನ್ನೊಂದು ಇದನ್ನ ಬರ್ತೀವಿ. ಏನು ಅದೊಂದು ಗಾಡಿ ಮುಗ್ಬೇಕಂತ ಹೇಳಿವಿ. ಅವ್ರ ಬಸ್ ಇಲ್ಲ ಅಂತಾರೆ. ಆದಷ್ಟು ಬೇಗನೆ ಯಾವ್ದಾರ ಒಂದು ಬಸ್ ಏನಾರು ಅನುಕೂಲತೆ ಮಾಡಿ ಆ ಗಾಡಿ ಓಡಿಸೋಂಥ ವ್ಯವಸ್ಥೆ ಆಗಬೇಕು. ಮತ್ತು ಸವದತ್ತಿ ಗಾಡಿನ ಶೀಘ್ರದಲ್ಲಿ ಒಂದು ಗಾಡಿ ಸದ್ಯಕ್ಕೆ ತುರ್ತು ಸವದತ್ತಿಗೆ ಕುಕ್ನೂರು ಟು ಸವದತ್ತಿ ಎರೆಹಂಚಾಳ ಮಾರ್ಗ ಸವದತ್ತಿ ಓಡಿಸ್ಬೇಕಂತೇಳಿ ನಾವು ಇಲ್ಲಿ ಕುಕ್ನೂರು ಡಿಪೋ ವ್ಯವಸ್ಥಾಪಕರ ಮ್ಯಾನೇಜರ್ಗೆ ನಾವು ಇದನ್ನ ಮನವಿ ಸಲ್ಲಿಸ್ತಾ ಇದ್ವಿ. ಮತ್ತೀಗ 4ನೇ ಸಲ ಸಲ್ಲಿಸ್ತಾ ಇದ್ವಿ. ಅವ್ರು ನಮ್ಗೆ ಯಾರಿಗೆ ಕಳಿಸೋರು ಏನು ಈ ಪ್ರಕಾರ ಹೇಳ್ತಾರೆ ಈ ಮಾಧ್ಯಮ ಮೂಲಕ ಅವ್ರು ಹೇಳ್ಬೇಕು. ಇವತ್ತು ಎರೆಹಂಚಿನಾಳ ಗ್ರಾಮಸ್ಥರು ನಮಗೊಂದು ಮನವಿ ಕೊಟ್ಟಿದ್ದಾರೆ. ಮುಂಚೆನ ಸವದತ್ತಿ ಬಸ್ಸಲ್ಲಿ ಹೋಗ್ತಾ ಇತ್ತಂತೆ, ರಸ್ತೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರದ್ದಾಗಿತ್ತಂತೆ. ಈ ರಸ್ತೆ ಎಲ್ಲ ದುರಸ್ತಿ ಮಾಡಿದಾರಂತೆ. ಹಂಗಾಗಿ ಅದೊಂದು ಗಾಡಿ ಬೇಕು ಅಂತಂತ ಬೇಡಿಕೆ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಕೊಪ್ಪಳ ವಿಭಾಗ ಕಚೇರಿಗೆ ಕಳಿಸ್ಬಿಟ್ಟು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಕ್ರಮ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ಅಣ್ಣಪ್ಪ ನರೇಗಲ್, ರವಿ ಪೂಜಾರ್, ದೇವರಾಜ್ ಮಡಿವಾಳ್ರ ಸೇರಿ ಹಲವರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಎಜಿ ನ್ಯೂಸ್, ಕೊಪ್ಪಳ.